ವಿದ್ಯಾರ್ಥಿಗಳಿಗೆ ಸಿಇಟಿ ಪರೀಕ್ಷೆಯ ನಮೂನೆ ತುಂಬತಕ್ಕಂಥ ಸಮಸ್ಯೆಗಳಿಗೆ ಮತ್ತಷ್ಟು ಅವರಿಗೆ ಮಾಹಿತಿಯನ್ನ ಕೊಡ್ತಕ್ಕಂಥ ಮತ್ತು ಪ್ರಕ್ರಿಯೆಗಳ ಬಗ್ಗೆ ಸಮಗ್ರವಾಗಿ ಯಾವ್ಯಾವ ಹಂತದಲ್ಲಿ ಏನೆಲ್ಲ ವಿದ್ಯಾರ್ಥಿಗಳು ತಯಾರಿಯನ್ನು ಮಾಡ್ಕೋಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ತಂತ್ರಜ್ಞಾನ ಎಷ್ಟೇ ಇವತ್ತು ಮುಂದುವರೆದಿದ್ರು ಆದರೆ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಬಹಳಷ್ಟು ಗೊಂದಲಗಳನ್ನ ನಿವಾರಣೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಇರೋದ್ರಿಂದ ಇವತ್ತು ಸಿಇಟಿ ದಿಕ್ಸೂಚಿ ಅಂತಕ್ಕಂಥ ಸಮಗ್ರವಾಗಿ ಎಲ್ಲ ಮಾಹಿತಿಯನ್ನು ಒಳಗೊಂಡಂತ ಪುಸ್ತಕದ ಬಿಡುಗಡೆ ಹಾಗೂ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಮೊದಲನೇ ಹಂತದ ನವೀಕರಣ ಮಾಡತಕ್ಕಂಥ ಒಂದು ಕೆಲಸದ ಒಂದು ಉದ್ಘಾಟನೆಯನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ವೇದಿಕೆಯಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಿವಪ್ರಕಾಶ್ ಪಾಟೀಲ್ ಅವರೇ, ಜಸ್ಟಿಸ್ ಶ್ರೀನಿವಾಸ್ ಗೌಡ್ರೆ, ಪ್ರೊಫೆಸರ್ ತಿಮ್ಮೇಗೌಡ್ರೆ, ನಮ್ಮ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಖುಷ್ಬು ಗೋಯಲ್ ಅವರೇ, ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಪ್ರಸನ್ನ ಅವರೇ, ದೇವರಾಗಿರ್ತಕ್ಕಂಥ ಇಸ್ಲಾವುದ್ದೀನ್ ಅವರೇ, ಹಾಗೂ ಇಲ್ಲಿ ಕೆಇಎ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಮೊದಲನೇದಾಗಿ ಮಾಧ್ಯಮ ಸ್ನೇಹಿತರಲ್ಲಿ ಕ್ಷಮಾಪಣೆಯನ್ನು ಕೇಳ್ತೇವೆ. ತಡ ಆಯಿತು ಕಾರ್ಯಕ್ರಮ, ಅದರಿಂದ ಇದು ತುರ್ತಾಗಿ ಕಾರ್ಯಕ್ರಮ ನಿಗದಿಯಾಗಿದ್ದರಿಂದ ವೈದ್ಯಕೀಯ ಶಿಕ್ಷಣ ಸಚಿವರ ಸಮಯವನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಕರೆಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಿದ್ದರಿಂದ ಅವರ ಕಾರ್ಯಕ್ರಮದಲ್ಲಿ ಬಿಡುಗಡೆ ಇದ್ದಿದ್ದರಿಂದ ಅವ್ರು ಕರ್ಕೊಂಡ್ಬರೋದು ಲೇಟ್ ಆಯಿತು, ಕ್ಷಮಿಸಿ ಅಂತೇಳಿ ಇದೊಂದು ಹೊಸ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಕಾರಣ ಗ್ರಾಮೀಣ ಪ್ರದೇಶದ ಮಕ್ಕಳು ಬಹಳಷ್ಟು ನಾವು ಎಷ್ಟೇ ಇವತ್ತು ಕೆಇಎ ಚಾಟ್ ಬಾಟ್ ಮಾಡಿದ್ದೀವಿ, ನಾವು ಆ್ಯಪ್ ಮಾಡಿದ್ದೀವಿ ಮತ್ತು ಕಾಲೇಜುಗಳಲ್ಲಿ ಕೂಡ ಇದ್ರ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಎಲ್ಲ ಪ್ರಯತ್ನಗಳೆಲ್ಲ ಇದೆಲ್ಲ ಆಗಿದೆ. ಆದರೂ ಬಹಳಷ್ಟು ಜನ ಈ ಸಮಸ್ಯೆಗಳು ನಿರಂತರವಾಗಿ ಹಲವಾರು ಏನು ಎಂಟ್ರಿ ಮಾಡುವಂಥ ಸಂದರ್ಭದಲ್ಲಿ ಫಾರ್ಮ್ ಅಲ್ಲಿ ತಪ್ಪುಗಳು ಮಾಡುವಂಥದ್ದು, ಅದನ್ನು ಕೂಡ ನಾವು ಹಿಂದೆ ಕಮ್ಮಿ ಸಮಯ ಕೊಡ್ತಾ ಇದ್ವಿ ಎಡಿಟ್ ಆಪ್ಷನ್ಗೆ, ಅದನ್ನು ಕೂಡ ನಾವು ಕಡೆ ಒಂದು ಅಲಾಟ್ಮೆಂಟ್ಗೆ ಏನು ಮಾರ್ಕ್ ಅಲಾಟ್ಮೆಂಟ್ಗೆ ಮುಂಚೆವರೆಗೂ ಎಡಿಟ್ ಆಪ್ಷನ್ ಕೊಡುವಂಥದ್ದು ಇವೆಲ್ಲ ಮಾಡಿದ್ದೀವಿ. ಆದರೂ ಇಲ್ಲಿ ಪ್ರಕ್ರಿಯೆಗಳು ಮೊದಲನೇ ಹಂತದಲ್ಲಿ ಯಾವ ರೀತಿ ಅವರು ಭಾಗವಹಿಸಬೇಕು ಕೌನ್ಸಿಲಿಂಗ್ ಅಲ್ಲಿ, ಎರಡನೇ ಹಂತದಲ್ಲಿ ಯಾವ ರೀತಿ ಭಾಗವಹಿಸಬೇಕು ಅಂತಕ್ಕಂಥದ್ದು, ಈ ರೀತಿ ಇವೆಲ್ಲ ಸಮಸ್ಯೆಗಳ ನಡುವೆ ಬಹಳಷ್ಟು ಗೊಂದಲಗಳು ಆಗ್ತಾ ಇತ್ತು. ಅದನ್ನು ಹಂತವಾಗಿ ನಿವಾರಣೆ ಮಾಡುವಂಥದ್ದನ್ನ ಮಾಡ್ತಾ ಇದ್ದೀವಿ. ಇದು ಒಂದು ಬಹಳ ಇವತ್ತನ್ನ ಸುಮಾರು 3,75,000 ಪ್ರತಿಗಳನ್ನ ನಾವು ಮುದ್ರಣ ಮಾಡಿ ಎಲ್ಲ PUC ಕಾಲೇಜು, CBSE, ICSE ಇವೆಲ್ಲ ಕಾಲೇಜುಗಳಿಗೆ ತಲುಪಿಸಿ ಅಲ್ಲಿ ಮಕ್ಕಳಿಗೆ ಹಂಚುವಂತ ಒಂದು ಕೆಲಸವನ್ನ ನಾವು ಒಂದು ವ್ಯವಸ್ಥೆಯನ್ನ ನಾವು ಮಾಡಿದ್ದೀವಿ. ಕಾರಣ ಅವರು ಮಕ್ಕಳ ಈ ಪ್ರತಿಯನ್ನ ಕಲ್ತ್ಕೊಂಡು ಹೋದ್ರೆ ಮನೆಯಲ್ಲಿ ಪೋಷಕರು ಸಹ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಏನಾದ್ರೂ ಮಕ್ಕಳು ತಪ್ಪು ಮಾಡುವಂತದನ್ನ ಸರಿ ಮಾಡುವಂತ ಒಂದು ಅವಕಾಶ ಆಗುತ್ತೆ. ಹೆಚ್ಚು ಸೈಬರ್ ಸೆಂಟರ್ಸ್ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದನ್ನ ತಪ್ಪಿಸುವಂತ ಒಂದು ಪ್ರಯತ್ನ ಆಗುತ್ತೆ ಅಂತಕ್ಕಂಥ ಉದ್ದೇಶ. ಇದ್ರ ಜೊತೆಗೆ ಇವತ್ತು ಈ ವರ್ಷದ ಶೈಕ್ಷಣಿಕ ವೇಳಾಪಟ್ಟಿ ಅಂದ್ರೆ ಇಲ್ಲಿ ಏನೆಲ್ಲ ಚಟುವಟಿಕೆಗಳಾಗ್ತದೆ, ಮುಖ್ಯವಾಗಿ ತಮಗೆ ಗೊತ್ತಿದೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನಕ್ಕೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನ್ ಮಾಡ್ತೇವೆ ಈಗ ಅದರ ತಾರೀಖನ್ನು ಇವತ್ತು ಘೋಷಣೆ ಮಾಡ್ತಾ ಇದೀವಿ. ಸಿಇಟಿ 2026ನೇ ದಿನಾಂಕ ನಿಮಗೆ ಏಪ್ರಿಲ್ 23 ಮತ್ತು 24ರಂದು ಅದನ್ನ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಇದ್ರ ಜೊತೆಯಲ್ಲಿ ಕನ್ನಡ ಒಳನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಒಂದು ದಿವಸ ಮುಂಚೆ ಅಂದ್ರೆ 22ನೇ ತಾರೀಕು ಅವರು ಕನ್ನಡ ಪರೀಕ್ಷೆಗಳನ್ನ ಬರೆಯುವಂತದಕ್ಕೆ ತಾರೀಖನ್ನ ನಿಗದಿಯಾಗಿದೆ. ಇದು ಬಿಟ್ಟು ಬೇರೆ ಪರೀಕ್ಷೆಗಳು ನಾವು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಕ್ರೈಸ್ತ ಮಾರ್ಚ್ 1ನೇ ತಾರೀಕು 6ನೇ ತರಗತಿದು ಕ್ರೈಸ್ತ ಎಲ್ಲ ವಸತಿ ಶಾಲೆಗಳ ಪರೀಕ್ಷೆ ನಾವು ನಡೀತದೆ ಅಂತಕ್ಕಂಥದ್ದು ತಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. PGCET ಮೇ 14ಕ್ಕೆ ನಿಗದಿ ಮಾಡಿದ್ದೀವಿ. ಮೇ 23ಕ್ಕೆ PGCET ME ಮತ್ತು MTechಗೆ ಇದು ಮಾಡಿದ್ದೀವಿ. ಇದು 14ಕ್ಕೆ ಮೇ 14ಕ್ಕೆ ಇರ್ತಕ್ಕಂಥದ್ದು MBA ಮತ್ತು MCAಗೆ, ಮೇ 23ಕ್ಕೆ ಇರ್ತಕ್ಕಂಥದ್ದು ME ಮತ್ತು MTechಗೆ, 23 ಮೇ ನಮ್ಮ ಡಿಪ್ಲೊಮಾ CET, ಈಗ ತಮಗೆ ಲ್ಯಾಟ್ರಲ್ ಎಂಟ್ರಿ ಗೊತ್ತಿದೆ, ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿದು
ಅದನ್ನ ನಾವು ಮೇ 23ಕ್ಕೆ ಅದನ್ನು ಅವತ್ತೇ ನಡೆಸುವಂತದಕ್ಕೆ ತೀರ್ಮಾನ ಆಗಿದೆ. ಇವೆಲ್ಲ ಒಂದೊಂದು ನಾವು ಹಿಂದೆ ಒಂದು ಬಹಳಷ್ಟು ತಡವಾಗಿ ಆಗ್ತಾ ಇತ್ತು. ಇವನ್ನೆಲ್ಲ ಈಗ ನಾವು 2 ವರ್ಷದಿಂದ ಸ್ಟ್ರೀಮ್ ಲೈನ್ ಮಾಡಿಕೊಂಡು ಮುಂಚಿತವಾಗಿ ಅದನ್ನ ಪರೀಕ್ಷೆಗಳು ಮಾಡುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಜುಲೈ 18 MSc ನರ್ಸಿಂಗ್, MPT, MSc, AHS ಅಂತ ಹೇಳಿ ಈ ಕೋರ್ಸ್ಗಳು ಮಾಡ್ತಾ ಇದೀವಿ. ಆಮೇಲೆ ಅಕ್ಟೋಬರ್ 11ಕ್ಕೆ KSET, ನಮಗೆ ಗೊತ್ತಿದೆ ಈಗಾಗಲೇ 3 KSET ಪರೀಕ್ಷೆಗಳನ್ನ KE ಮುಖಾಂತರ ಮಾಡಿದ್ದೇವೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಗೊಂದಲ ಆಯಿತು ಅಂತ ಹೇಳಿ UGC ಅವರು ಅದರ ಒಂದು ಜವಾಬ್ದಾರಿಯನ್ನ ನಮ್ಮ KE ಕೊಟ್ಟಂತ ಸಂದರ್ಭದಲ್ಲಿ ಈಗ ಅದನ್ನ ಯಶಸ್ವಿಯಾಗಿ ಈಗ 3 ಪರೀಕ್ಷೆಗಳು ಮಾಡಿದ್ದೇವೆ. ಈಗ ಅಕ್ಟೋಬರ್ 11ಕ್ಕೆ KSET ಪರೀಕ್ಷೆಯನ್ನ ನಾವು ಡಿಗ್ರಿ ಮಾಡಿದ್ದೇವೆ. ನವೆಂಬರ್ 21ಕ್ಕೆ M.Pharma, Pharma.D ಇದರ ಪರೀಕ್ಷೆಗಳನ್ನು ಈಗ ಈ ವರ್ಷದಲ್ಲಿ ನಾವು ಡಿಗ್ರಿ ಮಾಡುವಂತದ್ದಾಗಿದೆ. ಒಟ್ಟಾರೆಯಾಗಿ ಇವತ್ತು ಈ ಬದಲಾವಣೆಗಳನ್ನ ತರುವುದರ ಜೊತೆಗೆ ನಮಗೆ ಗೊತ್ತಿದೆ ಈಗಾಗಲೇ ಪರೀಕ್ಷೆಗಳು ವಿವಿಧ ನೇಮಕಾತಿ ಪರೀಕ್ಷೆಗಳು ಇರ್ಬೋದು ಅಥವಾ ಇತರೆ ಏನು ನಮ್ಮ CET ಪರೀಕ್ಷೆಗಳಲ್ಲಿ ಬಹಳಷ್ಟು ಸುಧಾರಣೆಗಳು ತರುವಂತಹ ಒಂದು ಕೆಲಸಗಳಾಗಿದ್ದಾವೆ. ಯಾವುದೇ ರೀತಿ ಒಂದು ಮಾಲ್ ಪ್ರಾಕ್ಟೀಸ್ ಆಗುವಂತದಕ್ಕೆ ಅವಕಾಶ ಪಡೆದಿರ, ಇಂಪರ್ಸನೇಷನ್ ಮಾಡ್ತೀರಾ, ಇವತ್ತು ಡೈರೆಕ್ಟ್ ವೆಬ್ ಕಾಸ್ಟಿಂಗ್ ಇದೆ, ಫೇಸ್ ರೆಕಗ್ನಿಷನ್ ಇದೆ ಮತ್ತು ಅಪ್ಲಿಕೇಶನ್ ಫಿಲ್ಅಪ್ ಮಾಡುವಂಥದ್ದು ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು. ವಿವಿಧ ಇಲಾಖೆಗಳ ಪರೀಕ್ಷೆಗಳು ಬಂದಾಗ ನಾವು ಒಮ್ಮೆಲೆ ಒನ್ ಟೈಮ್ ಎಂಟ್ರಿ ಆಗುತ್ತೆ. ಯಾರು ಇವತ್ತು ಪರೀಕ್ಷೆಗಳು ಬರಿಬೇಕು ಅಂತ ಎಂಟ್ರಿ ಮಾಡ್ತಾರೆ ಅವರ ರೆಕಾರ್ಡ್ಸ್ ಎಲ್ಲ ಡಾಟಾ ಎಲ್ಲ ನಮ್ಮ ಹತ್ರ ಇರ್ತದೆ. ಅದನ್ನ ಅವರು ಕೇವಲ ಅವರ ಒಂದು ಪಾಸ್ವರ್ಡ್ ಏನಿರ್ತದೆ ಅದನ್ನ ತಗೊಂಡು ಈ ಒಂದು ಮತ್ತೊಂದು ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಆ ಪರೀಕ್ಷೆ ಮಾಹಿತಿ ಮಾತ್ರ ಕೊಟ್ಟರೆ ಸಾಕು. ಯಾಕಂದ್ರೆ ಎಲ್ಲಾ ದಾಖಲಾತಿಗಳನ್ನ ಮತ್ತೊಮ್ಮೆ ಅದನ್ನ ಅಪ್ಲೋಡ್ ಮಾಡುವಂತದ್ದು ಬಹಳಷ್ಟು ಕಷ್ಟ ಆಗುತ್ತೆ ಮತ್ತು ಅವರಿಗೆ ವೆಚ್ಚ ಆಗುತ್ತೆ. ಅವೆಲ್ಲ ಸರಳೀಕರಣ ಮಾಡುವಂತ ಕೆಲಸ ಮಾಡಿದ್ದೀವಿ. ಮತ್ತು ಉದಾಹರಣೆಗೆ FDC ಪರೀಕ್ಷೆ, ಈಗ FDC ಅಥವಾ SDC ಪರೀಕ್ಷೆಗಳು ಬೇರೆ ಬೇರೆ ಇಲಾಖೆಯಲ್ಲಿ ಆಗ್ತಾ ಇರ್ತದೆ. ಒಂದೇ ರೀತಿಯಾಗಿ ಸಿಲೆಬಸ್ ಇರ್ತದೆ. ಅಂತ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಇಲಾಖೆಗೆ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಬಾರಿ ಅವರು ಹಣ ಕಟ್ಟುವಂತದಕ್ಕೆ ಮತ್ತೆ ಅವ್ರ ಮೇಲೆ ಹೊರೆ ಆಗತ್ತೆ ಅಂತಕ್ಕಂಥ ಕಾರಣದಿಂದ ಅವ್ರೇನು ಒಂದ್ಸತಿ ಅವರ ರೆಕಾರ್ಡ್ ಮಾಡಿದ್ರು, ಅವ್ರ ಅಪ್ಲಿಕೇಶನ್ ಹಾಕಿರ್ತಾರೆ ಒಂದು ಇಲಾಖೆಯಲ್ಲಿ, ಮತ್ತೊಂದು ಇಲಾಖೆಗೆ ಹೋಗ್ಬೇಕಾಗುತ್ತ ಸಂದರ್ಭದಲ್ಲಿ ಕೇವಲ 100 ರೂಪಾಯಿ ಕಟ್ಟಿದ್ರೆ ಮಾತ್ರ ಸಾಕು. 100 ರೂಪಾಯಿ ಕಟ್ಟಿದ್ರೆ ಮಾತ್ರ ಅವರಿಗೆ ಇನ್ನೊಂದು ಇಲಾಖೆಯ ಪರೀಕ್ಷೆ ಬರೆಯುವಂತದಕ್ಕೆ ಆಗುತ್ತೆ. ಈ ರೀತಿ ಹಲವಾರು ಸುಧಾರಣೆಗಳನ್ನ ಮಾಡ್ತಾ ಇದೀವಿ. ಮತ್ತು ಏನಿವತ್ತು 3 ವರ್ಷಗಳಲ್ಲಿ KE ಮೇಲೆ ಇವತ್ತು ಬಹಳಷ್ಟು ಒಂದು ನಂಬಿಕೆ ವಿಶ್ವಾಸವನ್ನ ನಾವು ಗಳಿಸಿದ್ದೇವೆ. ಆ ಕಾರಣದಿಂದ ಬಹಳಷ್ಟು ಈಗ KE ಮೇಲೆ ಒತ್ತಡ ಆಗ್ತಾ ಇದೆ. ಇವತ್ತು ಕೆಲಸ ಏನು ಬೇರೆ ಬೇರೆ ಒಂದು ಇಲಾಖೆಗಳ ಪರೀಕ್ಷೆಗಳನ್ನ ಪಾರದರ್ಶಕವಾಗಿ ಮಾಡ್ತಾರೆ, ಯಾವುದೇ ರೀತಿ ಗೊಂದಲ ಇಲ್ಲ, ಸಮಯಕ್ಕೆ ಸರಿಯಾಗಿ ಫಲಿತಾಂಶಗಳು ಬರ್ತವೆ ಅಂತಕ್ಕಂಥ ವಿಶ್ವಾಸಾರ್ಹತೆಯನ್ನ ನಮ್ಮ KE ಪಡ್ಕೊಂಡಿದೆ. ಅದ್ರ ಕಾರಣ ಇವತ್ತು ಕೆಲಸ ಒತ್ತಡನೂ ಜಾಸ್ತಿ ಆಗ್ತಿರೋದ್ರಿಂದ ಹೆಚ್ಚುವರಿಯಾಗಿ ನಮ್ಗೆ ಗೊತ್ತಿದೆ 30 ಕೋಟಿಯಲ್ಲಿ ನಾವು ಹೊಸ ಒಂದು ಬಿಲ್ಡಿಂಗ್ ಅನ್ನು ನಾವು ಹೆಚ್ಚುವರಿ ಅದಕ್ಕೆ ಅನೆಕ್ಷನ್ ಕಟ್ತಾ ಇದೀವಿ. ಯಾಕಂದ್ರೆ ನಾವು ಈಗಾಗಲೇ C&R ಅಲ್ಲಿ ಬದಲಾವಣೆ ತಂದಿದ್ದೀವಿ. ಇಲ್ಲಿ ಪ್ರತ್ಯೇಕವಾಗಿ CET ಪರೀಕ್ಷೆಗಳಿಗೆ ಒಂದು ವಿಭಾಗ ಮಾಡಿಕೊಂಡು ಮಿಕ್ಕ ಈ ಒಂದು ಪರೀಕ್ಷೆಗಳಿಗೆ ಪ್ರತ್ಯೇಕವಾಗಿ ಅದಕ್ಕೆ ಜವಾಬ್ದಾರಿ ವಹಿಸಿಕೊಳ್ತಕ್ಕಂಥದ್ದಕ್ಕೆ ಅದಕ್ಕೊಂದು ಮುಖ್ಯಸ್ಥರನ್ನು ಮಾಡಬೇಕು ಅಂತಕ್ಕಂಥದ್ದು. ಈ ರೀತಿ ಮೇಲುಸ್ತುವಾರಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇರ್ತಾರೆ, ಅವರ ಕೆಳಗೆ 2 ಪ್ರತ್ಯೇಕವಾದಂತಹ ಪೋಸ್ಟ್ ಅನ್ನ ಸೃಷ್ಟಿ ಮಾಡುವಂತ ಕೆಲಸ ಮಾಡಿದ್ದೀವಿ. ಈ ರೀತಿ ಬಹಳಷ್ಟು ಸುಧಾರಣೆ ಇವತ್ತು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ತರ್ತಾ ಇರ್ತಕ್ಕಂಥದ್ದು. ಬಹುಶಃ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಕರ್ನಾಟಕನೇ, ನಿಮಗೆ ಗೊತ್ತಿದೆ, ಇಲ್ಲಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಕರ್ನಾಟಕದಿಂದ ಉದಯ ಆಗಿರ್ತಕ್ಕಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಎಲ್ಲಾ ರಾಜ್ಯಗಳು ಮಾಡ್ತಾ ಇದ್ದಾರೆ. ಆದ್ರೆ ಬೇರೆ ಎಲ್ಲಾ ರಾಜ್ಯಗಳಿಗಿಂತ ಉತ್ತಮವಾಗಿ ಇವತ್ತು ಯಾವುದೇ ರೀತಿ ಗೊಂದಲಕ್ಕೆ ಅವಕಾಶ ಆಗ್ದಿರ ಇವತ್ತು ಇಲ್ಲಿ ನಮ್ಮ ಪರೀಕ್ಷಾ ಪ್ರಾಧಿಕಾರದಲ್ಲಿ ಎಲ್ಲ ಏನೊಂದು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಇವರೆಲ್ಲರಿಗೂ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಅವರು ಮತ್ತು ಎ ಅವರು ಮತ್ತು ಅವರೆಲ್ಲ ಸಿಬ್ಬಂದಿ ಅವರಿಗೆ ಸರ್ಕಾರದ ಪರವಾಗಿ ಮತ್ತು ಎಲ್ಲರ ಪರವಾಗಿ ವಿದ್ಯಾರ್ಥಿನಿಯರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತಷ್ಟು ಸುಧಾರಣೆಗಳನ್ನ ಆಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ಮಾಧ್ಯಮ ಸ್ನೇಹಿತರು ಅಷ್ಟೇ ನಿರಂತರವಾಗಿ ಸಮಸ್ಯೆಗಳು ಏನಾದ್ರೂ ಬರಲಿ ತಕ್ಷಣ ಅವರು ಕೂಡ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ, ತಾವು ತರ್ತಾ ಇದ್ದೀರಾ, ತಮ್ಮ ಸಲಹೆಗಳನ್ನು ನಾವು ಪಡಿತಾ ಇದ್ದೀವಿ. ಇವತ್ತು CET ಪರೀಕ್ಷೆ ಸಂದರ್ಭದಲ್ಲಿ ಈಗಾಗಲೇ ನಾವು ಬಹಳಷ್ಟು ಜನ ಸ್ಟೇಕ್ ಹೋಲ್ಡರ್ಸ್ ಜೊತೆ ಚರ್ಚೆಗಳು ಮಾಡಿದ್ದೀವಿ. ಹಿಂದೆ ಏನು ಸಣ್ಣ ಗೊಂದಲ ಆಯಿತು, ಒಂದು ಔಟ್ ಆಫ್ ಸಿಲೆಬಸ್ ಅಂತ ಹೇಳಿ ಮತ್ತೊಂದು ಹೇಳಿ ಇವೆಲ್ಲ ಗೊಂದಲಗಳಾಯಿತು. ಆ ರೀತಿ ಗೊಂದಲಕ್ಕೆ ಅವಕಾಶ ಕೊಡ್ತೀರಾ. ಈಗ ಮತ್ತೊಂದು ಪ್ರಯತ್ನ ಆಗಿದೆ. ಈಗ ಬಹಳಷ್ಟು ಟ್ಯುಟೋರಿಯಲ್ಸ್ ಮತ್ತೊಂದು ಬರೀ ಥಿಯರಿಟಿಕಲ್ ಆಸ್ಪೆಕ್ಟ್ ಮೇಲೆ ಹೆಚ್ಚು ಫೋಕಸ್ ಮಾಡುವಂತ ಸಂದರ್ಭದಲ್ಲಿ
ನಾವು ಪ್ರಾಕ್ಟಿಕಲ್ ಕ್ಲಾಸಸ್ ಅಲ್ಲಿ ಏನು ಮಾಡ್ತಾರೆ, ಅದರ ರಿಸಲ್ಟ್ಸ್ ಏನು, ಅದರ ಪ್ರೊಸೀಜರ್ಸ್ ಏನು ಅಂತಕ್ಕಂಥದ್ರ ಬಗ್ಗೆ ಕೂಡ ಕೆಲವರು ಸಲಹೆಗಳನ್ನು ಪಡ್ಕೊಂಡು ಅದನ್ನು ಕೂಡ ನಾವು ತರುವಂತ ಒಂದು ಪ್ರಯತ್ನ ಮಾಡಿದ್ವಿ. ಅಂದ್ರೆ ಮಕ್ಕಳು ಕೇವಲ ಒಂದು ಥಿಯರಿಟಿಕಲ್ ನಾಲೆಜ್ ಮಾತ್ರ ಇಟ್ಕೊಂಡು ನಾಳೆ ಲ್ಯಾಬ್ ವರ್ಕ್ ಅಲ್ಲಿ ಏನು ಬೇರೆ ಬೇರೆ ಲ್ಯಾಬ್ಸ್ ಅಲ್ಲಿ ಸೈನ್ಸ್ ಕೆಮಿಸ್ಟ್ರಿ ಲ್ಯಾಬ್ಸ್ ಅಲ್ಲಿ ಅಲ್ಲಿ ನಾವೇನು ಫಿಸಿಕ್ಸ್ ಕೆಮಿಸ್ಟ್ರಿ ಲ್ಯಾಬ್ಸ್ ಅಲ್ಲಿ ಕಲಿತಕ್ಕಂಥದ್ರ ಬಗ್ಗೆ ಮೈಂಡ್ ಅಪ್ಲೈ ಮಾಡ್ತಾರೆ, ಬರೀ ಸಿಇಟಿಯಲ್ಲಿ ಹೆಚ್ಚು ಸ್ಕೋರ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡೋದಲ್ಲ. ಸಮಗ್ರವಾಗಿ ಅವರೆಲ್ಲ ಮಾಹಿತಿ ಇರಬೇಕು ಅವ್ರ ಹತ್ರ, ಅದೇನ ಮಾಡ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅದನ್ನು ನಾವು ತರುವಂತ ಪ್ರಯತ್ನ ಮಾಡಿದ್ವಿ. ಅದರಿಂದ ನಿರಂತರವಾಗಿ ಎಲ್ಲರ ಸಲಹೆಗಳನ್ನ ತೆಗೆದುಕೊಂಡು ಈ ಒಂದು ವ್ಯವಸ್ಥೆಯನ್ನ ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ಒಂದು ಪ್ರೋಆಕ್ಟಿವ್ ಆಗಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಶುಲ್ಕ ಒಂದು ನಿಯಂತ್ರಣ ಸಮಿತಿ, ನಮ್ಮ ಜಸ್ಟಿಸ್ ಶ್ರೀನಿವಾಸ್ ಗೌಡರು ಇವತ್ತು ಅವರು ಕೂಡ ಬಹಳಷ್ಟು ಕಾಲೇಜುಗಳು ಏನೇನು ದೂರುಗಳು ಬಂತು, ಎಲ್ಲೆಲ್ಲಿ ಹೆಚ್ಚೆಚ್ಚು ಶುಲ್ಕ ಕೇಳ್ತಾ ಇದ್ದಾರೆ, ಅದೆಲ್ಲ ನಾವು ಅವ್ರ ಮೇಲೆ ಒತ್ತಡ ಹಾಕುವಂತ ಕೆಲಸ ಮಾಡಿ ಅಲ್ಲಿ ಮಕ್ಕಳಿಗೆ ಅನ್ಯಾಯ ಆದ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಆದ್ರೂ ನನಗೆ ಬಹಳಷ್ಟು ಜನ ಇನ್ನ ಭಯ ಬಿದ್ದು, ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ನಾವು ಅವ್ರ ಮೇಲೆ ಒತ್ತಡ ಹಾಕಿ ಅವರಿಗೆ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಡ್ತೇವೆ, ಮತ್ತೆ ನಾವು ಅಲ್ಲೇ ಓದ್ಬೇಕಲ್ಲ ಸಂಸ್ಥೆಯಲ್ಲಿ ನಮ್ ಕಿರುಕುಳ ಕೊಡ್ಬೋದೇನೋ ಅಂತಕ್ಕಂಥ ಭಯ ಇನ್ನ ಬಹಳಷ್ಟು ಜನರಲ್ಲಿದೆ. ನಾನು ಎಲ್ಲರೂ ತಮ್ಮ ಮುಖಾಂತರ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ, ಆ ರೀತಿ ಎಲ್ಲ ಅವರು ಸರ್ಕಾರದ ಒಂದು ಏನು ನೀತಿ ಇದೆ ಅದರ ವ್ಯಾಪ್ತಿಯಲ್ಲಿ ಕಾಲೇಜುಗಳು ಕೆಲಸ ಮಾಡ್ಬೇಕಾಗುತ್ತೆ. ಅವ್ರ ಮಕ್ಕಳ ಈ ತರ ದೂರು ಕೊಟ್ಟರು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ಹಾಕುವಂಥದ್ದು ಮತ್ತೊಂದು ಮಾಡೋದಕ್ಕೆ ನಾವು ಒಪ್ಪೋದಿಲ್ಲ ಮತ್ತು ಅವ್ರ ಬಗ್ಗೆ ಕ್ರಮ ಆಗುತ್ತೆ. ಮಕ್ಕಳು ನಿರ್ಭಯವಾಗಿ ಯಾರ್ಯಾರು ಏನು ಸರ್ಕಾರಿ ನಿಗದಿ ಮಾಡಿರ್ತಕ್ಕಂಥ ಶುಲ್ಕಕ್ಕಿಂತ ಹೆಚ್ಚು ಪಡಿತಕ್ಕಂಥ ಸಂದರ್ಭಗಳಲ್ಲಿ ತಾವು ದಯವಿಟ್ಟು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ನಮ್ಮ ಶುಲ್ಕ ನಿಯಂತ್ರಣ ಒಂದು ಸಮಿತಿ ಏನಿದೆ, ನಮ್ಮ ನಿವೃತ್ತ ಏನು ಜಸ್ಟಿಸ್ ಯಾರಿದ್ದಾರೆ ಅವ್ರಿಗೆ ತಾವು ಕಂಪ್ಲೇಂಟ್ ಕೊಡ್ಬೇಕು, ನಾವು ತಕ್ಷಣ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಮ್ಮ ಮುಖಾಂತರ ನಾನು ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೆ ಮತ್ತು ಬೇರೆ ಕಡೆಯಿಂದ ಬರ್ತಕ್ಕಂಥ ನಮ್ಮ ಪರೀಕ್ಷಾ ನಮ್ಮ ಸಿಇಟಿ ಪರೀಕ್ಷೆ ಬರೀತಕ್ಕಂಥವ್ರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಈ ಸಂದೇಶವನ್ನು ಕೊಡ್ಲಿಕ್ಕೆ ಬಯಸ್ತೇನೆ.